ಸಿಐಡಿ ಅಧಿಕಾರಿಗಳಿಂದ ಹನಿ ಟ್ರ್ಯಾಪ್ ತನಿಖೆ ಚುರುಕಾಗಿ ನಡೀತಾ ಇದೆ. ಸಚಿವ ಕೆಎನ್ ರಾಜಣ್ಣ ಪಿಎ ಗನ್ಮ್ಯಾನ್ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸಚಿವ ಕೆಎನ್ ರಾಜಣ್ಣ ಅವರ ಮೇಲಿನ ಹನಿ ಟ್ರ್ಯಾಪ್ ಪ್ರಯತ್ನಕ್ಕೆ ಸಂಬಂಧಪಟ್ಟಂತಹ ತನಿಖೆ ಇದು. ಸಿಐಡಿ ಅವರ ಪಿಎ ಗನ್ಮ್ಯಾನ್ ಅನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಜಯಮಹಲ್ ರಸ್ತೆಯ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ಎನ್ಕ್ವೈರಿ ನಡೀತಾ ಇದೆ. ತನಿಖೆಗಾಗಿ ಗೃಹ ಸಚಿವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ರು ರಾಜಣ್ಣ. ಡಿಜಿ ಹಾಗೆ ಐಜಿಪಿಗೆ ಮಾಹಿತಿ ಕಲೆ ಹಾಕುವಂತೆ ಪರಮೇಶ್ವರ ಸೂಚನೆ ಕೊಟ್ಟಿದ್ರು. ಈ ಹಿನ್ನೆಲೆ ಸಿಐಡಿ ತಂಡದಿಂದ ಈಗ ಪ್ರಾಥಮಿಕ ತನಿಖೆ ಆರಂಭ ಆಗಿದೆ. ಮಧುಗಿರಿ ಮನೆ ಆಗಿರ್ಬೋದು, ತುಮಕೂರಿನ ಮನೆಯನ್ನ ಈಗಾಗಲೇ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಯಾಕೆಂದರೆ ತುಮಕೂರು ಮನೆಗೂ ಅವ್ರು ಬಂದಿದ್ರು, ಮಧುಗಿರಿ ಮನೆಗೂ ಬಂದಿದ್ರು, ಬೆಂಗಳೂರಿನ ನಿವಾಸಕ್ಕೂ ಕೂಡ ಬಂದಿದ್ರು ಅಂತ ರಾಜಣ್ಣ ಹೇಳಿದ್ರು. ಯಾರೋ ಒಬ್ಬ ಗಡ್ಡದಾರಿ ಬಂದಿದ್ದ, ಜೊತೆಗೆ ಅವನ ಜೊತೆಗೆ ಒಬ್ಬ ಹುಡುಗಿ ಇದ್ಲು, ಜೀನ್ಸ್ ಪ್ಯಾಂಟು ಮತ್ತು ಬ್ಲೂ ಟಾಪನ್ನು ಹಾಕ್ಕೊಂಡಿದ್ಲು ಅಂತ ಹೇಳಿದ್ರು ಅವರು. ಈಗ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಪಿ ಎ ಮತ್ತು ಗನ್ಮ್ಯಾನ್ ಅವ್ರನ್ನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅಂದರೆ ದಿನನಿತ್ಯವೂ ಯಾರೆಲ್ಲ ಸಚಿವ ರಾಜಣ್ಣ ಅವರ ಭೇಟಿಗೆ ಬರ್ತಾ ಇದ್ದರು, ಒಂದು ತಿಂಗಳಿನಿಂದ ಯಾವ ವಿಚಾರಕ್ಕೆ, ಯಾವ ಕಾರಣ ಇಟ್ಕೊಂಡು ಯಾರೆಲ್ಲ ಬಂದು ಹೋಗಿದ್ರು, ನಿಮಗೇನಾದರೂ ಮುಖಚೆಹರೆ ನೆನಪಿದೆಯಾ? ಸರ್ಕಾರಿ ನಿವಾಸಕ್ಕೆ ಬಂದು ಹೋದವ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸಿಐಡಿ ಅಧಿಕಾರಿಗಳ ತನಿಖೆ ಕೂಡ ಈಗ ಚುರುಕಾಗಿ ನಡೀತಾ ಇದೆ. ಪಿ ಎ ಮತ್ತು ಗನ್ಮ್ಯಾನ್ ನೋಡಿ, ಒಬ್ಬ ಮಿನಿಸ್ಟ್ರನ್ನ ಭೇಟಿ ಆಗಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹೋಗಿ ನಾವು ಮೀಟ್ ಆಗೋದು ಬಹಳ ಕಷ್ಟ. ಹಾಗಾಗಿ ಆ ಪಿ ಎ ಮುಖಾಂತರ ಅಪಾಯಿಂಟ್ಮೆಂಟ್ ತೊಗೊಂಡು ಅಥವಾ ಪಿ ಎ ಮುಖಾಂತರ ಹೋಗೋದೇ ಜಾಸ್ತಿ ಇರುತ್ತೆ. ಅವರ ಆಪ್ತರು ಬೇರೆ, ಅಪರಿಚಿತರೇನಿರ್ತಾರೆ, ಮೊದಲ ಟೈಮ್ ಭೇಟಿಯಾಗಿರ್ತಾರಲ್ವ ಹಾಗಾಗಿ ಸಹಜವಾಗಿ ಪಿ ಎಗೆ ಮಾಹಿತಿ ಇರ್ಬೋದು ಅಂತ ಅನಿಸುತ್ತೆ. ಅವತ್ತು ಬಂದಂಥವ್ರು ಯಾರು, ಅವ್ರ ಹಿನ್ನೆಲೆ ಏನು, ಜೊತೆಗೆ ವಿಶೇಷವಾಗಿ ಈ ಮಹಿಳೆ, ಆ ಯುವತಿ ಏನು ಬಂದಿದ್ಲು ಅದರ ಬಗ್ಗೆಯೂ ಕೂಡ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ, ಸಿಐಡಿ ತನಿಖೆ ಚುರುಕಾಗಿ ನಡೀತಾ ಇದೆ. ಪಿ ಎ ಹಾಗೆ ಗನ್ಮ್ಯಾನ್ಗೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ? ಏನಾದರೂ ಕುರುಹುಗಳು ಸಿಗ್ತಾ ಇದೆಯಾ ಆ ಗ್ಯಾಂಗ್ ಬಂದು ಹೋಗಿರೋ ಬಗ್ಗೆ ಏನಾದರೂ? ಪ್ರಭು, ಏನೋ ಈಗಾಗಲೇ ರಾಜಣ್ಣ ಕೊಟ್ಟಿರುವಂತಹ ದೂರ ಏನಿದೆ, ಸಚಿವರ ದೂರಿನ ಆಧಾರವಾಗಿ ಇಟ್ಕೊಂಡು ಡಿಜಿ ಅಂಡ್ ಐಜಿಗೆ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು. ಅವರ ಸೂಚನೆ ಮೇರೆಗೆ ಈಗಾಗಲೇ ಜಯಮಲ್ ಬಳಿ ಇರುವಂತಹ ಅವ್ರದ್ದೇನೋ ಸರ್ಕಾರಿ ಗೆಸ್ಟ್ ಹೌಸ್ ಇದೆ, ಮಧುಗಿರಿ ಮನೆ, ತುಮಕೂರು ಮನೆಗೆ ಸಿಐಡಿ ಅಧಿಕಾರಿಗಳು ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದಾರೆ. ಭೇಟಿಯನ್ನು ಕೊಟ್ಟು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಅವರ ಪಿ ಎ ಇರ್ಬೋದು, OSD ಆಫೀಸರ್ ಇರುತ್ತೆ ಅವ್ರು ಇರ್ಬೋದು, ಇಬ್ಬರ ಗನ್ಮೆನ್ಗಳಿರ್ಬೋದು, ಮತ್ತೆ ಅವ್ರ ಮನೆಯಲ್ಲಿ ಕುಕಿಂಗ್ ಮಾಡೋಂತಿರ್ಬೋದು, ಬೇರೆ ಬೇರೆ ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದ್ರು, ಸೊ ಅಂತವ್ರು ಕೂಡ ವಿಚಾರಣೆಯನ್ನ ಮಾಡಿರುವಂತದ್ದು, ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಅಂದ್ರೆ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ ರಾಜಣ್ಣ ಯಾವತ್ತು ಡೇಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಆ ಡೇಟ್ ಅಲ್ಲಿ ಅದರ ಒಂದು ವಾರ ಮತ್ತೆ ಅದರ ಒಂದು ವಾರದ ಮುಂದೆ ಏನಿದೆ, ಸೊ ಆ ಸಂದರ್ಭದಲ್ಲಿ ಯಾರು ಮನೆಗೆ ಬಂದೋಗಿದ್ದಾರೆ, ಯಾರೆಲ್ಲ ಹೋಗ್ತಿದ್ದಾರೆ, ಮತ್ತೆ ಇವರ ಸರ್ಕಾರ ಗೆಸ್ಟ್ ಹೌಸ್ಗೆ ಬರ್ಬೇಕಾದ್ರೆ ಏನಾದ್ರು ಎಂಟ್ರಿಯನ್ನ ತೆಗೆದುಕೊಳ್ಳಾಗುತ್ತಾ, ಯಾರು ಒಳಗಡೆ ಬರ್ತಾರೆ ಅಂತ ಎಂಟ್ರಿ ತೆಗೆದುಕೊಂಡು ಒಳಗ್ ಬಿಡ್ಲಾಗುತ್ತಾ, ಸೊ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಅದರ ಜೊತೆಗೆ ಇನ್ನ ಇವರು ಯಾರಾದ್ರೂ ಗೊತ್ತಿರುವಂತವ್ರು ಕಡೆ ನಾವು ಪಿ ಎನೋ ಇಲ್ಲ ಗನ್ಮೆನ್ಗಳ ಬಳಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಇಲ್ಲ ಮೀಟ್ ಮಾಡ್ಬೇಕು ಅಂತ ಹೇಳ್ಸ್ಕೊಂಡು ಯಾರಾದ್ರು ಬಂದಿರೋಂಥವ್ರು ಇದ್ದಾರೋ, ಇಲ್ಲ ಅನುಮಾನಾಸ್ಪದವಾಗಿ ಯಾರಾದ್ರೂ ಓಡಾಡ್ತಿದ್ರು, ಇಲ್ಲ ರಾಜಣ್ಣ ಅವರು ಏನು ಅನುಮಾನ ವ್ಯಕ್ತಪಡಿಸಿದರೆ ಗಡ್ಡದಾರಿ ಆಗಿದ್ರು, ಮತ್ತೆ ಏನು ನೀಲಿ ಜೀನ್ಸ್ ಪ್ಯಾಂಟ್ ಅನ್ನ ಹಾಕಿ ಅಂತ ಅಡ್ವೊಕೇಟ್ ಮಾದರಿಯಲ್ಲಿ ಬಂದಿದ್ರು ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗಳಿಗೆ ಏನಾದ್ರೂ ಮಾಹಿತಿಗಳಿದೆಯಾ, ಕುರುಹುಗಳಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತದ್ದು. ಅದಷ್ಟೇ ಅಲ್ಲದೆ ಇದರಿಂದ ಆಚೆಗೆ ಏನಾದ್ರು ಬೇರೆ ಒಳಸಂಚನ್ನ ಮಾಡ್ಲಾಗಿತ್ತಾ? ರಾಜಣ್ಣ ಅವರು ಈಗಾಗಲೇ ಒಂದಿಷ್ಟು ಗೌಪ್ಯವಾದ ಮಾಹಿತಿಗಳನ್ನ ಅಧಿಕಾರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಕೊಟ್ಟಿರುವಂತದ್ದು. ಈ ಆಯಾಮದಲ್ಲಿ ಇವರ ಹೇಳಿಕೆಗಳನ್ನ ಪಡ್ಕೊಳ್ಳಲಾಗಿದೆ. ಮತ್ತು ಅದ್ರ ಜೊತೆಗೆ ಇನ್ನಷ್ಟು ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿದ್ರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.